ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಯೇಸು ಕ್ರಿಸ್ತನಿಂದ ನಿಮಗೆ ಶುಭವೂ ಕೃಪೆಯೂ ಹೆಚ್ಚೆಚ್ಚಾಗಿ ದೊರಕಲಿ, ಉಂಟಾಗಲಿ. ಈ ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ, ವರ್ಡ್ ಆಫ್ ಲೈಫ್ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ, ಸ್ವಾಗತಿಸುತ್ತೇನೆ. ನಾವು ಕಳೆದ ವಾರ ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನ, 12ನೇ ವಚನ, 13ನೇ ವಚನ, 14ನೇ ವಚನದವರೆಗೆ ನಾವು ಸ್ವಲ್ಪ ಧ್ಯಾನ ಮಾಡಿದೆವು. ನಾನು ಮಾತಾಡಲಿಕ್ಕೆ ಇದ್ದದ್ದು ಬೆಳಕು ಮತ್ತು ಕತ್ತಲೆಯ ಬಗ್ಗೆ. ಬಟ್ ಅದಕ್ಕಿಂತ ಮೊದಲು ಈ ಕತ್ತಲೆ ಮತ್ತು ಬೆಳಕಿನ ಬಗ್ಗೆ ನಮಗೆ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಈ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ನಾವು ಧ್ಯಾನ ಮಾಡಬೇಕು. ಎಷ್ಟರಲ್ಲಿ 13ನೇ ಅಧ್ಯಾಯ 11ನೇ ವಚನ ನಾವು ಸ್ವಲ್ಪ ಧ್ಯಾನ ಮಾಡಿದೆವು. ಅಲ್ಲಿ ಎಲ್ಲಿ ತನಕ ಅಂದರೆ, ನಾನು ಆಯುಧವನ್ನು ಧರಿಸಿಕೊಳ್ಳುವಂಥದ್ದು, ಅದನ್ನು ರಿಪೀಟ್ ನಾನು ಓದ್ತೇನೆ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧವನ್ನು ಧರಿಸಿಕೊಳ್ಳೋಣ. ದುಂದೌತನ, ಕುಡಿಕತನಗಳಲ್ಲಿ ಆಗಲಿ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ ಎಂಬುದಾಗಿ ಹೇಳಿ 14ನೇ ವಚನ ಕೊನೆಯಲ್ಲಿ ಅದು, ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ವಾಕ್ಯದಲ್ಲಿ ಬರೆದಿದ್ದು, ಅದನ್ನು ಬಿಡಿಸ್ತಾ ಇದ್ದೆ. ಈಗ ಮುಂದೆ ನಾವು ನೋಡೋಣ. ಅಲ್ಲಿ ಎಲ್ಲಿ ತನಕ ನಾನು ಮಾತಾಡಿದ್ದೆ ಅಂದರೆ, ಧರಿಸಿಕೊಳ್ಳುವಂಥದ್ದು, ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ, ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಬೆಳಕಿಗೆ ಅನುಗುಣವಾದ ಆಯುಧ ಬೈಬಲಲ್ಲಿ ಎಲ್ಲಿ ಬರೆದಿದೆ, ಎಂಥ ಆಯುಧಗಳನ್ನು ಧರಿಸಿಕೊಳ್ಳಬೇಕೆಂಬುದಾಗಿ, ಮತ್ತು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕೆಂಬುದಾಗಿ. ಮತ್ತು ನಮಗೆ ನಾವು ಧರಿಸಿಕೊಳ್ಳುವಂಥ ಆಯುಧಗಳು ಮತ್ತು ವಸ್ತ್ರಗಳು ಬೈಬಲ್ನಲ್ಲಿ ತುಂಬ ಇದೆ. ಬಟ್ ಅದರಲ್ಲಿ ಮೇಯ್ನ್ 6 ಆಯುಧಗಳು, ಮತ್ತು ಅದು ಆಯುಧಗಳೆಂಬುದಾಗಿ ಬರೆದಿದೆ. ಮತ್ತು ಆಯುಧಗಳೆಂಬುದಾಗಿ ಬರೆಯದ 4 ಪವರ್ಫುಲ್ ವೆಪನ್, ನಮಗೆ ಕೊಡಲ್ಪಟ್ಟ ವೆಪನ್ ಏನೆಂಬುದಾಗಿ ನಾನು ನಿಮಗೆ ಜಸ್ಟ್ ಓರಲ್ ಅಲ್ಲಿ ಮೇಲ್ಮೇಲಕ್ಕೆ ನಾನು ಮಾತಾಡಿದೆ. ಬಟ್ ಇವತ್ತು ಮುಂದಕ್ಕೆ ನಾವು ಸ್ವಲ್ಪ ಧ್ಯಾನ ಮಾಡುವ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ವಾಕ್ಯ ಸರಿಯಾಗಿ ಗ್ರಹಿಸಿಕೊಳ್ಳಬೇಕಾದ್ರೆ, ಅರ್ಥ ಆಗಬೇಕಾದ್ರೆ ಪವಿತ್ರಾತ್ಮನೂ ಬೇಕು, ಪವಿತ್ರಾತ್ಮನ ಸಹಾಯ ಬೇಕು. ನಿನ್ನ ವಾಕ್ಯ ಹೇಳ್ತದೆ, ಪವಿತ್ರಾತ್ಮ ಪ್ರೇರಣೆ ಇಲ್ಲದೆ ಯಾರು ಕೂಡ ಯೇಸುವನ್ನು ಕರ್ತನೆಂದು ಒಪ್ಪಿಕೊಳ್ಳುವುದಿಲ್ಲ, ಅರಿಕೆ ಮಾಡುವುದಿಲ್ಲ. ನೀನು ನಮಗೆ ಪವಿತ್ರಾತ್ಮನನ್ನು ಕೊಟ್ಟಿದ್ದಿ. ಆತನು ಸಂತೈಸುವಾತನು, ನಮ್ಮನ್ನು ಸಂತೈಸುವಾತನು, ಬಲಪಡಿಸುವಾತನು. ಅಷ್ಟು ಮಾತ್ರ ಅಲ್ಲ, ತಾನೇ ಬರೆಸಿದಂಥ ವಾಕ್ಯದ ಅರ್ಥವನ್ನು ನಮಗೆ ನೀಡುವಾತನು ಪವಿತ್ರಾತ್ಮನೇ. ದೇವಾ, ನಿನ್ನ ಮಗನ ಆತ್ಮನನ್ನು ನಮಗೆ ಕೊಟ್ಟಿದ್ದಿ, ಮತ್ತು ಈ ಗುಡಾರದ ಒಳಗೆ ಪವಿತ್ರಾತ್ಮನನ್ನು ಕೂಡ ನೆಲೆಗೊಳಿಸಿದಿ. ನಮ್ಮ ಆತ್ಮ ಮತ್ತು ದೇವರಿಂದ ಬಂದ ಆತ್ಮ ಎರಡು ಒಂದೇ ಆತ್ಮವಾಗಿದೆ. ಕರ್ತನ ಸಂಸರ್ಗದಲ್ಲಿರುವವನು ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ತಂದೆ, ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ವಾಕ್ಯವನ್ನು ಅರ್ಥ ಮಾಡಿ ಹೇಳುವಂತೆಯೂ, ಮತ್ತು ಜನರು ಯಾವ ಡೌಟ್ ಇಲ್ಲದೆ ಗ್ರಹಿಸಿಕೊಳ್ಳುವಂತೆಯೂ, ಸ್ವೀಕಾರ ಮಾಡುವಂತೆಯೂ ನೀನು ಪ್ರತಿಯೊಬ್ಬರ ಮನೋನೇತ್ರಗಳನ್ನು ಎನ್ಲೈಟನ್, ಬೆಳಗಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆಪ್ಪ. ವಾಕ್ಯಕ್ಕೋಸ್ಕರ ಕಿವಿಗಳು ತೆರೆಯಲ್ಪಡಲಿ ಸ್ವಾಮಿ. ಕೇಳಿದ ವಾಕ್ಯವನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಲಿ, ಮತ್ತು ಪ್ರಸಾರವಾಗುವಂಥ ಈ ವಾಕ್ಯವನ್ನು ಅನೇಕರು
ವೀಕ್ಷಿಸಲಿ, ಕೇಳುವಂಥ ಜನರಿಗೆ ಹಿತವನ್ನುಂಟು ಮಾಡಲಿ ಮತ್ತು ಅವರ ಆತ್ಮೀಕ ಸ್ಥಿತಿಯನ್ನು ಬದಲಾವಣೆ ಮಾಡಲಿ, ಮೈಮೇಲೆ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಕರ್ತನೇ, ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರೂ ನೀನು ಇವರಿಗೆ ಕೊಡಲ್ಪಟ್ಟ ಅಧಿಕಾರದಿಂದ ನಡೆಸಲ್ಪಡುವಂತೆ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲ ಕೇಳುವವರ ಕುಟುಂಬದಲ್ಲಿ ಸಮಾಧಾನ ಉಂಟಾಗಲಿ ಸ್ವಾಮಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಓಕೆ, ನಾವು ಪ್ರಾರ್ಥನೆ ಮಾಡಿದೆವು. ಈಗ ಮುಂದಕ್ಕೆ ಹೋಗೋಣ. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು ಎಂಬುದಾಗಿ ನಾವು ಓದಿದೆವು. ಆದರೆ ഇരുಳು ಮತ್ತು ಹಗಲು ಎರಡು ಸಂಗತಿಯ ಬಗ್ಗೆ ನಮಗೆ ಖಂಡಿತವಾಗಿ ನಾವು ಕಲಿಯಬೇಕು, ಆಮೇಲೆ ಅರ್ಥ ಆಗಬೇಕು. ಎರಡನೇದು, ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧವನ್ನು ಧರಿಸಿಕೊಳ್ಳೋಣ. ನಾನು ಮೊನ್ನೆ ಕೊನೆಗೆ ಒಂದು 6 ಆಯುಧ, ಎಫೆಸ 6ನೇ ಅಧ್ಯಾಯದಲ್ಲಿರುವಂಥ ಆಯುಧದ ಬಗ್ಗೆ ಹೇಳಿದೆ. ಅದು ನೀವು ಇದಕ್ಕಿಂತ ಮೊದಲಿನ ಸಂದೇಶ ಯೂಟ್ಯೂಬ್ನಲ್ಲಿದೆ. ಜಾನ್ ಅಮ್ಮಣ್ಣ, JOHNAMANNA ಇದು ಹಾಕಿದರೆ ಯೂಟ್ಯೂಬ್ನಲ್ಲಿ ಅದರಲ್ಲಿದೆ. ನಾನು ಕಳೆದ ಸಾರಿ 180 ಸಂದೇಶ ಇದೆ ಅಂತ ಹೇಳಿದ್ದೆ. ಆ್ಯಕ್ಚುಲಿ 180 ಅಲ್ಲ, ಈಗ 140, 141 ಏನೋ ಆಯಿತು. ಅದರಲ್ಲಿ 2 ಸಾಂಗ್ಸ್ ಇದೆ, ನೀವು ಕೇಳಿ, ಒಂದೊಂದನ್ನೇ ಕೇಳಿ. ಪ್ರಾರಂಭದ 6-7 ಸಂದೇಶ ದೇವರ ವಾಕ್ಯದ ಕುರಿತಾಗಿ ಬರೆದಿದ್ದೇನೆ ಮತ್ತು ಒಂದು ಪವಿತ್ರಾತ್ಮನ ಬಗ್ಗೆ ಒಂದು 5-6 ಎಪಿಸೋಡ್ ಮಾತಾಡಿದ್ದೇನೆ. 5-6 ದೇವರ ವಾಕ್ಯದ ಬಗ್ಗೆ 5-6 ಸಂದೇಶ ಮಾತನಾಡಿದ್ದೇನೆ. ಪವಿತ್ರಾತ್ಮನ ಕುರಿತಾಗಿ, ಕುಟುಂಬದ ಸಫಲತೆಯ ವಿಷಯವಾಗಿ ಮಾತಾಡಿದ್ದೇನೆ, ಅದು ಕೂಡ 4-5 ಇದೆ. ಮತ್ತು ದ ಸೆಕೆಂಡ್ ಕಮಿಂಗ್ನಲ್ಲಿರುವ ರ್ಯಾಪ್ಚರ್ ಬಗ್ಗೆ ಒಂದು 5-6 ಎಪಿಸೋಡ್ ಮಾತಾಡಿದ್ದೇನೆ. ದೇವರು ನಡೆಸಿದ್ದಾನೆ, ಅದನ್ನು ಕೇಳಿ. ಸೊ ಈಗ ಮುಂದಕ್ಕೆ ಹೋಗುವ. ನಾವು 4 ಆಯುಧಗಳಲ್ಲಿ ಮೊನ್ನೆ ಮಾತನಾಡಿದ್ದು ಒಂದು ಯೇಸು ಕ್ರಿಸ್ತನ ನಾಮ. ಇದಕ್ಕಿಂತ ಉನ್ನತವಾದ ಆಯುಧ, ಅದು ನಾಮ ಆಯುಧ ಅಲ್ಲ, ಬಟ್ ನಮ್ಮ ಪ್ರಾರ್ಥನೆಯಲ್ಲಿ ಅದು ದೊಡ್ಡ ಆಯುಧ. ನಾವು ಮಾಡುವ ಪ್ರಾರ್ಥನೆಯಲ್ಲಿ ಒಂದು ವಾರ್ ನಡೆಯುವಾಗ ಎಷ್ಟು ದೊಡ್ಡ ವೆಪನ್ ಇರ್ತದೋ ಅಷ್ಟು ಆ ವೆಪನನ್ನು ನೋಡಿ ಎದುರಾಳಿ ಹೆದರುತ್ತಾರೆ. ಬಟ್ ಇದು ಯೇಸುವಿನ ನಾಮ, ಸ್ವರ್ಗ ಮರ್ತ್ಯ ಪಾತಾಳ 3 ಲೋಕ ಅಡ್ಡ ಬೀಳುವ ನಾಮ. ಈ ನಾಮಕ್ಕೆ ಎದುರಾದದು ಬೇರೆ ನಾಮ ಇಲ್ಲ. ಈ ನಾಮಕ್ಕೆ ವಿರುದ್ಧವಾಗಿ ನಿಲ್ಲುವಂಥ ನಾಮ ಯಾವುದಿಲ್ಲ. ನಿಂತರೆ ಅದು ನಿಲ್ಲುವುದಿಲ್ಲ, ಅಳಿದು ಹೋಗ್ತದೆ. ಅದಕ್ಕೆ ಯೇಸು ಒಂದು ಮಾತು ಹೇಳ್ತಾನೆ, ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 44ನೇ ವಚನ, ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು, ಇದು ಯಾರ ಮೇಲೆ ಬೀಳ್ತದೋ ಅವನನ್ನು ಪುಡಿ ಪುಡಿ ಮಾಡುವುದು ಎಂದು ಹೇಳಿಯದೆ. ಸೊ ಯೇಸು ಕ್ರಿಸ್ತನನ್ನು ಆ ನಾಮ, ಆ ಯೇಸುವಿನ ನಾಮ ಉನ್ನತವಾದ ನಾಮ. ಯಾವನ್ನು ಬಂದು ಆ ನಾಮದ ಮೇಲೆ ಬೀಳ್ತಾನ ಅಥವಾ ಆತುಗೊಳ್ಳುತ್ತಾನ, ಅವನು ಬ್ರೋಕ್. ಅವನ ಸ್ಥಿತಿ ಮೊದಲಿದ್ದಾಗಿರುವುದಿಲ್ಲ, ಅವನು ಬದಲಾಗ್ತದೆ. ಅವನು ದೇವರ ಮಗನಾಗಿ ಮಾರ್ಪಡ್ತಾನೆ, ರಕ್ಷಣೆ ಹೊಂದುತ್ತಾನೆ, ಬಟ್ ಮುರಿಯಲ್ಪಡುತ್ತಾನೆ, ಅವನ ಜೀವಿತವೇ ಬದಲಾಗುತ್ತದೆ. ಬಟ್ ಈ ಕಲ್ಲು ಅಂದರೆ ಕರ್ತನಾದ ಯೇಸು ಯಾರ ಮೇಲೆ ಬೀಳ್ತಾನ ಅವನು ಪುಡಿ ಮಾಡಲ್ಪಡುವುದು. ಇಟ್ ಈಸ್ ವೆರಿ ಡೇಂಜರ್. ಬಟ್ ನನ್ನ ಪ್ರಿಯ ದೇವ ಜನರೇ, ಆ 4 ಆಯುಧಗಳಲ್ಲಿ ಪವರ್ಫುಲ್ ಆಯುಧ ಫಸ್ಟ್ ಯೇಸುವಿನ ನಾಮ. ಎರಡನೇದು ಇದು ಬೆಳಕಿನ ಆಯುಧ. ಎರಡನೇದು ಈ ಆಯುಧವನ್ನು ನಂಬಿದವನು ಅವನು ಕತ್ತಲೆಗೆ ಹೋಗುವುದಿಲ್ಲ, ಅವನು ಬೆಳಕಿನಲ್ಲಿರ್ತಾನೆ. ಎರಡನೇದು ದೇವರ ವಾಕ್ಯ, ಬೆಳಕು ಕೊಡುವಂಥ, ಬಿಡುಗಡೆಯನ್ನುಂಟು ಮಾಡುವಂಥ ಧರ್ಮ ಪ್ರಮಾಣ, ದೇವರ ವಾಕ್ಯ. ಅದಕ್ಕೆ ಜೀವ ಇದೆ. ಅದನ್ನು ಅದನ್ನು ಎಕ್ಸೆಪ್ಟ್ ಮಾಡುವವನು ಜೀವಿಸ್ತಾನೆ, ಎಕ್ಸೆಪ್ಟ್ ಮಾಡುವವನಿಗೆ ಜೀವ ಉಂಟಾಗುತ್ತದೆ. ದ ಕ್ರಿಸ್ತನ ವಾಕ್ಯ. ಸೆಕೆಂಡ್ ಒನ್, ದ ವೆಪನ್, ಆಯುಧ, ಬೆಳಕಿನ ಆಯುಧ. ಎರಡನೇ ಬೆಳಕಿನ ಆಯುಧ ಅದು ದೇವರ ವಾಕ್ಯ, ಕರ್ತನಾದ ಯೇಸುವಿನ ವಾಕ್ಯ. ಮೂರನೇದು ಪವಿತ್ರಾತ್ಮನು ಮತ್ತು ಆತನ ಶಕ್ತಿ, ಆತನಲ್ಲಿರುವ ಶಕ್ತಿ. ನೀವು ಪವಿತ್ರಾತ್ಮನಲ್ಲಿ ನಡೆಸಲ್ಪಡುವಾಗ ದೇವರು ಕೊಟ್ಟ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ, ಸೌಂಡ್ ಮೈಂಡಿನ ಆತ್ಮ, ಹೇಳಿತನದ ಆತ್ಮ ಅಲ್ಲ. ಅಲ್ಲಿ ಫಿಯರ್ ಇರುವುದಿಲ್ಲ. ಅವನಿಗೆ ಯಾರಿಗೆ ಪವಿತ್ರಾತ್ಮನನ್ನು ಆತುಕೊಂಡವನು, ಯಾರೊಳಗೆ ಪವಿತ್ರಾತ್ಮನಿದ್ದಾನ, ಆ ಪವಿತ್ರಾತ್ಮನಲ್ಲಿ ಆತನು ಹೇಳುವಾಗ, ಎದ್ದು ಮಾತನಾಡುವಾಗ ಅವನು ಬಲದಲ್ಲಿ, ದೇವರ ಬಲದಲ್ಲಿ ನಡೆಸಲ್ಪಡುತ್ತಾನೆ. ದೇವರ ಬಲ ಅವನ ಮೂಲಕ ಪ್ರಯೋಗ ಆಗ್ತದೆ. ಇದು ಮೂರನೇ ಬೆಳಕಿನ ಆಯುಧ. ನಾಲ್ಕನೇದು
ನಾವೆಲ್ಲರೂ ದೇವರ ಮಕ್ಕಳು ಮಾಡುವ ಪ್ರಾರ್ಥನೆ. ನೀವು ಮಂಗಳೂರಿನಲ್ಲಿ ಇದ್ದುಕೊಂಡು, ಉಡುಪಿಯಲ್ಲಿದ್ದುಕೊಂಡು ಪ್ರಾರ್ಥನೆ ಮಾಡ್ತೀರಿ, ಕರ್ನಾಟಕದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತೀರಿ. ನೀವು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ UK ಯಲ್ಲಿ, ಆಸ್ಟ್ರೇಲಿಯಾದಲ್ಲಿ ಅಥವಾ ಅಮೆರಿಕದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿರ್ತಾನೆ. ಅಲ್ಲಿ ನೀವು ಫೋನ್ ಮಾಡಿದರೆ ಫೋನ್ ಕೂಡ ತಾಗ್ಲಿಕ್ಕಿಲ್ಲ, ಬಟ್ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀರಿ. ನಿಮ್ಮ ಪ್ರಾರ್ಥನೆ ಎಷ್ಟು ದೊಡ್ಡ ಬೆಳಕಿನ ಆಯುಧ ಅಂದರೆ ಅದು ಅಲ್ಲಿ ಅವನನ್ನು ಬದಲಾಯಿಸ್ತದೆ. ಇಲ್ಲಿ ನೀವು ಪ್ರಾರ್ಥನೆ ಮಾಡ್ತೀರಿ, ಅಲ್ಲಿ ದೇವದೂತರು ತಮ್ಮ ಕೆಲಸ ಮಾಡ್ತಾರೆ. ಸೊ ನನ್ನ ಪ್ರಿಯ ದೇವಜನರೇ, ನಾವು ಈ ಬೆಳಕಿನ ಆಯುಧವನ್ನು ನಾವು ಧರಿಸಿಕೊಂಡಾಗ ಎಂದಿಗೂ ನಮಗೆ ಕತ್ತಲಾಗುವುದಿಲ್ಲ. ಈ ಬೆಳಕಿನ ಆಯುಧವನ್ನು ಧರಿಸಿಕೊಂಡು ಈ ಬೆಳಕಿನಲ್ಲಿ, ಕ್ರಿಸ್ತನ ವಾಕ್ಯದ ಬೆಳಕಿನಲ್ಲಿ, ಕ್ರಿಸ್ತನ ಬೆಳಕಿನಲ್ಲಿ ನಾವು ಜೀವಿಸುವಾಗ ನಮ್ಮನ್ನು ಕತ್ತಲೆಯು ಮುಸುಕುವುದಿಲ್ಲ, ನಮಗೆ ಕತ್ತಲೆ ಇರುವುದೇ ಇಲ್ಲ. ಆತ್ಮೀಕವಾದ ಕತ್ತಲೆ, ಆತ್ಮೀಕವಾದ ಕುರುಡುತನ. ಇನ್ನೊಂದು ಬಹಳ ಪ್ರಾಮುಖ್ಯವಾದ ಒಂದು ವಿಷಯ ಇದೆ. ಈ 4 ಆಯುಧಗಳನ್ನು ಉಪಯೋಗ ಮಾಡುವವರು, ಅವರ ಕಣ್ಣು ಹೇಗೆ ಇರ್ತದೆ ಅಂದರೆ, ಉಪಯೋಗ ಮಾಡುವಂಥವರು ಅವರು ಕ್ರಿಸ್ತನ ಪ್ರೀತಿಯಲ್ಲಿ ನಡೆಯುವಾಗ 2 ಪೇತ್ರ 1ನೇ ಅಧ್ಯಾಯದಲ್ಲಿ ಒಂದು ಮಾತು ಬರೆದಿದೆ. 2 ಪೇತ್ರ 1ನೇ ಅಧ್ಯಾಯ 9ನೇ ವಚನ, ಇವುಗಳಿಲ್ಲದವನು ಕುರುಡನಾಗಿದ್ದಾನೆ. ಅಲ್ಲಿ ಏನು ಹೇಳ್ತದೆ ಅಂದರೆ, ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಏನು ಕೂಡಿಸಿರಿ? ಫೈನಲ್ ಇವೆಲ್ಲವುಗೆ ಪ್ರೀತಿಯನ್ನು ನೀವು ಆ್ಯಡ್ ಮಾಡಿ. ಅಂದರೆ ಇವೆಲ್ಲವನ್ನು ನಿಮ್ಮ ಪ್ರೀತಿಯ ಒಳಗಡೆ ಇರಲಿ, ಪ್ರೀತಿಯ ಒಳಗಡೆ ಮರೆಯಾಗಿರಲಿ. ಪ್ರೀತಿಯನ್ನು ಕೂಡಿಸಿರಿ. ಇವು ನಿಮ್ಮಲ್ಲಿದ್ದು, ಈ ಪ್ರೀತಿಯು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ, ಇನ್ಕ್ರೀಸ್ ಆಗ್ತಾ ಬಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ಪರಿಜ್ಞಾನ, ಜ್ಞಾನಕ್ಕೂ ಮಿಗಿಲಾದದು ಪರಿಶುದ್ಧವಾದ ಜ್ಞಾನವನ್ನು ಹೊಂದುವುದರಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತದೆ. ನಾವು ಯಾವಾಗಲೂ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡ್ತೇವೆ. ದೇವರ ಕೆಲಸವನ್ನು ಮಾಡುವುದಕ್ಕೆ, ದೇವರ ವಿಷಯವಾಗಿ, ಪರಲೋಕದ ವಿಷಯವಾಗಿ ದೇವರ ವಾಕ್ಯದಲ್ಲಿ ಮೆಡಿಟೇಟ್ ಮಾಡಲಿಕ್ಕೆ ನಾವು ಮನಸ್ಸು ಮಾಡ್ತೇವೆ. ನಮ್ಮ ಸಮಯವನ್ನು ಎಂದಿಗೂ ವ್ಯರ್ಥ ಮಾಡುವುದೇ ಇಲ್ಲ. ಈಗಿನ ಕಾಲದಲ್ಲಿ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಬೇಕಾದಷ್ಟು ಆಪ್ಷನ್ ಇದೆ, ಬೇಕಾದಷ್ಟು ಗಂಟೆಗಟ್ಟಲೆ ವ್ಯರ್ಥ ಮಾಡ್ಬೋದು. ಆದರೆ ಅದನ್ನು ಮಾಡಲಿಕ್ಕೆ ಮನಸ್ಸು ಬರದೆ ದೇವರ ವಿಷಯವಾಗಿ ಆಲೋಚನೆ ಮಾಡುವಂಥ ಮನಸ್ಸೇ ನಮಗಿರ್ತದೆ. ದೇವರ ಮಾತನ್ನು ಕೇಳುವಂಥದ್ದು, ದೇವರ ಮಾತಿಗೆ ಅಧೀನವಾಗುವಂಥ ಮನಸ್ಸು. ಅಂದರೆ ಕತ್ತಲೆಗೆ ಅವಕಾಶವೇ ಇಲ್ಲ. ಪ್ರತಿನಿತ್ಯ ಬೆಳಕಿಗೆ ಸಂಬಂಧಪಟ್ಟವಾದ ವಿಷಯದಲ್ಲಿ ನಾವು ಯಾವಾಗಲೂ ಧ್ಯಾನ ಮಾಡಲಿಕ್ಕೆ ನಾವು ಆಲೋಚನೆ ಮಾಡುವಂಥ ಮನಸ್ಸು ನಮಗೆ ಉಂಟಾಗುತ್ತದೆ ಕ್ರಿಸ್ತನ ಮೂಲಕವಾಗಿ, ಪವಿತ್ರಾತ್ಮನ ಮೂಲಕವಾಗಿ. ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತವೆ. ಇವುಗಳಿಲ್ಲದವನು, ನಂಬಿಕೆಗೆ ಸದ್ಗುಣ, ಸದ್ಗುಣಕ್ಕೆ ಜ್ಞಾನ, ಇವೆಲ್ಲವನ್ನು ಯಾವುದರೊಳಗೆ ಹಾಕಬೇಕು? ಪ್ರೀತಿಯ ಒಳಗೆ ಹಾಕಿ ತುಲನ ಮಾಡಬೇಕು. ಪ್ರೀತಿಯ ಒಳಗೆ ಹಾಕಿ ನಾವು ನಡೆಯಬೇಕು. ಹಾಗಾದರೆ ಮುಖ್ಯ ಯಾವುದು? ಪ್ರೀತಿ. ಇವುಗಳಿಲ್ಲದವನು, ಪ್ರೀತಿ ಇಲ್ಲದವನು ಕುರುಡನಾಗಿದ್ದಾನೆ. ಡಾರ್ಕ್, ಕತ್ತಲೆ, ಕಾಣುವುದೇ ಇಲ್ಲ. ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದನ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದನ್ನು ಮರೆತು ಬಿಟ್ಟಿದ್ದಾನೆ. ರಕ್ಷಣೆ ಹೊಂದಿದನ್ನೇ ಮರೆತು ಬಿಟ್ಟಿದ್ದಾನೆ. ದೇವರ ಜೀವ ಅವನ ಒಳಗಿರುವಂಥದ್ದನ್ನೇ ಮರೆತು ಬಿಟ್ಟಿದ್ದಾನೆ ಅಂತ ಪೇತ್ರನು, ಹಿರಿಯ ಅಪೋಸ್ತಲನಾಗಿರುವಂಥ ಪೇತ್ರನು ನಮಗೆ ಬರೆದಿದ್ದಾನೆ. ಪ್ರಿಯರೇ, ಎಂಥ ಒಂದು ವಾಕ್ಯ ನೋಡಿ. ಇದು ಅರ್ಥ ಆದರೆ ಎಷ್ಟು ಒಳ್ಳೆಯದು. ಇದನ್ನು ನಾವು ಕೇವಲ ಓದಿಕೊಂಡೋದ್ರೆ ನಮಗೆ ಅರ್ಥ ಆಗುವುದಿಲ್ಲ. ಅರ್ಥ ಆಗುವಾಗೆ ಓದಬೇಕು. ಪವಿತ್ರಾತ್ಮನು ನಮಗೆ ಅರ್ಥಪಡಿಸುತ್ತಾನೆ. ವಾಕ್ಯವನ್ನು ಅರ್ಥಪಡಿಸುವ ಪವಿತ್ರಾತ್ಮನು ನಮಗೆ ಕ್ಲಿಯರ್ ಕಟ್ ಆಗಿ ಅರ್ಥಪಡಿಸುತ್ತಾನೆ. ಯಾಕೆ ಗೊತ್ತಾ? ಈ ವಾಕ್ಯವನ್ನು ಬರೆಯಿಸಿದಾತನು ಪವಿತ್ರಾತ್ಮನೇ. ನನ್ನ ಪ್ರಿಯ ದೇವಜನರೇ, ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಆಯುಧಗಳನ್ನು
ಸೊ ಈ 4 ಆಯುಧ ಯೇಸುವಿನ ನಾಮವನ್ನು ಉಪಯೋಗಿಸಲಿಕ್ಕೆ ನಮಗೆ ಅಧಿಕಾರ ಇದೆ. ಪವಿತ್ರಾತ್ಮನ ಶಕ್ತಿಯಲ್ಲಿ ನಮಗೆ ನಡೀಲಿಕ್ಕೆ ಅಧಿಕಾರ ಇದೆ, ಕೊಟ್ಟಿದ್ದಾನೆ. ಅಧಿಕಾರ ನಾವು ಪಡ್ಕೊಂಡದಲ್ಲ, ದೇವರು ಕೊಟ್ಟದ್ದು. ಯೇಸುವಿನ ನಾಮವನ್ನು ನಮಗೆ ಕೊಟ್ಟಿದ್ದಾನೆ, ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ಆತನ ಶಕ್ತಿ ಆತನಲ್ಲಿ ಡುನಾಮಿಸಿದೆ. ದೇವರ ವಾಕ್ಯವನ್ನು ಕೊಟ್ಟಿದ್ದಾನೆ. ಫಸ್ಟಿಗೆ ಯೇಸು ಕ್ರಿಸ್ತನ ನಾಮ, ಸೆಕೆಂಡ್ ದೇವರ ವಾಕ್ಯ ಕೊಡಲ್ಪಟ್ಟಿದೆ. ನಾವು ವಾಕ್ಯದಿಂದ ಹುಟ್ಟಿದ್ದೇವೆ, ನಾಶವಾಗದ ಬೀಜದಿಂದ ಹುಟ್ಟಿದ್ದೇವೆ. ಸದಾ ಜೀವವಿರುವ ದೇವರ ವಾಕ್ಯವೆಂಬ ಬೀಜದಿಂದ ನಾವು ಹುಟ್ಟಿದ್ದೇವೆ. ಆ ವಾಕ್ಯವು ನಮ್ಮ ಒಳಗಡೆ ಇದೆ. ಸ್ಪಿರಿಟ್ನಲ್ಲಿ ದೇವರ ವಾಕ್ಯ ಇದೆ. ವಾಕ್ಯದಿಂದಲೇ ನಾವು ಹುಟ್ಟಿದ್ದೇವೆ. ನನ್ನ ಪ್ರಿಯ ದೇವ ಜನರೇ, 3ನೇದು ಪವಿತ್ರಾತ್ಮನು ಮತ್ತು ಆತನ ಶಕ್ತಿ. 4ನೇದು ನಾವು ಮಾಡುವ ಪ್ರಾರ್ಥನೆ ಮತ್ತು ವಿಜ್ಞಾಪನೆ. ನಮಗೆ ಗೊತ್ತಿರಬೇಕು, ನಾವು ಮಾಡಿದ ಪ್ರಾರ್ಥನೆ ವ್ಯರ್ಥ ಆಗುವುದಿಲ್ಲ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದು ನಂಬತಕ್ಕದು. ನೀವು ನಂಬಿಕೆಯಿಂದ ಏನೇನು ಬೇಡಿಕೊಳ್ಳುತ್ತೀರೋ, ಅಂದರೆ ಕನ್ನಡದಲ್ಲಿ ಬೇಡಿಕೊಳ್ತೀರೋ, ಅದು ನಿಜವಾಗಿ ಆಸ್ಕ್ ವಿತ್ ಫೇತ್. ನೀವು ನಂಬಿಕೆಯಿಂದ ಏನೇನು ಕೇಳಿಕೊಳ್ಳುತ್ತೀರೋ ಅವೆಲ್ಲವೂ ನಿಮಗೆ ದೊರಕಿತೆಂದು ನಂಬಿರಿ, ಸಿಕ್ಕಿತೆಂದು ನಂಬಿರಿ. ಸಿಕ್ಕಿದೆ, ಇಟ್ ಈಸ್ ಡನ್, ಇದು ಆಯಿತು. ನಾನು ಪ್ರಾರ್ಥನೆ ಮಾಡಿದ್ದೇನೆ, ಪರಲೋಕದಲ್ಲಿ ಆಯಿತು. ಭೂಲೋಕದಲ್ಲಿ ನಾನು ಪರ್ಮಿಟ್ ಮಾಡಿದ್ದೇನೆ, ಪರಲೋಕದಲ್ಲಿ ಅದು ಇದಾಯಿತು, ಎಪ್ರೂವ್ ಆಯಿತು. ಪರಲೋಕ ಅನುಮತಿಸಿ ಆಯಿತು. ಇನ್ನು ಅದು ನನ್ನ ಜೀವಿತದಲ್ಲಿ ಅನುಭವಕ್ಕೆ ಬರ್ತದೆ. ಇದು ಫೇತ್. ಪ್ರಾರ್ಥನೆ ಮಾಡುವಾಗ ಸಂಶಯದಿಂದ ಮಾಡುವುದಲ್ಲ. ಈ ಸಂಗತಿಯನ್ನೆಲ್ಲ ನಾನು ಪ್ರಾರ್ಥನೆ ಎಂಬ ಇದರಲ್ಲಿ ಮಾತಾಡಿದ್ದೇನೆ. ಓಕೆ, ಸೊ ನಾವು ಕಂಟಿನ್ಯೂ ಆಗುವ. ಮತ್ತೆ ಮುಂದೆ ಹೇಳ್ತದೆ, ದುಂದೌತನ, ಕುಡಿಕತನದಲ್ಲಾಗಲಿ, ಕಾಮವಿಲಾಸ, ನಿರ್ಲಜ ಕೃತ್ಯಗಳಲ್ಲಾಗಲಿ, ಜಗಳ ಹೊಟ್ಟೆ ಕಿಚ್ಚುಗಳಲ್ಲೇ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ನನ್ನ ಪ್ರಿಯ ದೇವಜನರೇ, ನಾವು ಈ ಜಗಳ, ಕಕ್ಷಭೇದ, ಭಿನ್ನಮತ, ಮತ್ಸರ ಇವುಗಳೆಲ್ಲ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡದೆ ನಾವು ಇದೆಲ್ಲವನ್ನು ಇದೆಲ್ಲ ನಮ್ಮ ಬಾಯಿಂದಾಗಲಿ ನಮ್ಮ ಮನಸ್ಸಿನಲ್ಲಿ ಇದು ಬರದಾಗೆ ನಾವು ಜೀವಿಸಲಿಕ್ಕೆ ಸಾಧ್ಯ ಇದೆ. ಕಳೆದ ಸಾರಿ ನಾನು ಮಾತಾಡಿದ್ದೇನೆ, ಒಂದು 4-5 ವಾರಗಳ ಹಿಂದೆ. ಅದು ಯಾವ ಸಂದೇಶದಲ್ಲಿ ಮಾತಾಡಿದೆ ಅಂದರೆ, ನಮ್ಮಲ್ಲಿ ದೇವರ ಯೋಜನೆ, ಇದರಲ್ಲಿ ಒಂದು ಮಾತು ಮಾತಾಡಿದ್ದೇನೆ. ದೇವರು ನಮ್ಮ ವಿಷಯವಾಗಿ ಮಾಡಿರುವ ಆಲೋಚನೆಯು ಎಷ್ಟು ದೊಡ್ಡದಂದರೆ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವಾಗಿದೆ ಅಷ್ಟೇ ಉನ್ನತವಾದ ಆಲೋಚನೆಯನ್ನು ದೇವರು ನನ್ನ ಮತ್ತು ನಿಮ್ಮ ವಿಷಯವಾಗಿ ಮಾಡಿದ್ದಾನೆ. ನಮ್ಮ ಆಲೋಚನೆ ಅಷ್ಟು ಉನ್ನತವಾದ ಆಲೋಚನೆ ಅಲ್ಲ. ನಮ್ಮ ಆಲೋಚನೆಯಲ್ಲಿ ಏನೇನು ಬರ್ಬೋದು, ನಮಗೆ ಅನೇಕ ಆಲೋಚನೆಗಳು ಮತ್ತು ಯೋಜನೆಗಳಿರ್ಬೋದು. ಬಟ್ ನಮ್ಮ ಆಲೋಚನೆ ಅದು ಲೋಕದ ನಮ್ಮ ಸ್ಟ್ಯಾಂಡರ್ಡ್ನ ಲಿಮಿಟೇಷನ್ ಆಲೋಚನೆ. ನಾವು ಯಾವ ಸ್ಟ್ಯಾಂಡರ್ಡ್ನಲ್ಲಿದ್ದೇವೆ, ಯಾವ ಕುಟುಂಬದಲ್ಲಿದ್ದೇವೆ, ಯಾವ ಫಿನಾನ್ಷಿಯಲ್ ಲೆವೆಲಲ್ಲಿದ್ದೇವೆ, ಅಷ್ಟೇ ಆಲೋಚನೆ. ಅದಕ್ಕಿಂತ ಉನ್ನತವಾದ ಆಲೋಚನೆ ಬಂದರೂ ಅಲ್ಲೊಂದು ಸಂಶಯ ಇರುತ್ತೆ. ಬಟ್ ದೇವರು ನಮ್ಮ ವಿಷಯದಲ್ಲಿ ಮಾಡಿದ ಆಲೋಚನೆ ಏನಂದರೆ, ಅದು ಭೂಮಿಯ ಮೇಲೆ ಆಕಾಶವು ಎಷ್ಟು ಎತ್ತರವಾಗಿದೆಯೋ ಅಷ್ಟು ಎತ್ತರವಾದ, ಅಷ್ಟು ಉನ್ನತವಾದ, ದ ಪ್ರೇಷಿಯಸ್ ಆದ ಆಲೋಚನೆ ನಮ್ಮ ವಿಷಯವಾಗಿ. ದೊಡ್ಡ ಉನ್ನತವಾದ, ಮಿಗಿಲಾದ, ಈ ಲೋಕಗಿಂತಲೂ ಮಿಗಿಲಾದ ಅತೀ ದೊಡ್ಡ ಆಲೋಚನೆಯನ್ನು ನನ್ನ ಮತ್ತು ನಿನ್ನ ವಿಷಯವಾಗಿ ದೇವರು ಮಾಡಿದ್ದಾನೆ. ಈಗ ನಾನು ಮಾಡಿಕೊಂಡಿರುವ ಆಲೋಚನೆಗೆ ದೇವರನ್ನು ಎಳೆಯುವುದಲ್ಲ, ಸ್ವಾಮಿ ಇದು ಮಾಡು ನೀನು ಅಂತ. ಅದಕ್ಕಿಂತ ಬೆಟರ್ ನಾನು ಮಾಡುವ ಆಲೋಚನೆ, ನಾನು ಮನೆ ಕಟ್ಟುವ ವಿಷಯದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನನ್ನ ಆಲೋಚನೆ ಒಂದು ಬೆಡ್ರೂಮ್ ಸಾಕು ಅಥವಾ 2 ಬೆಡ್ರೂಮ್ ಸಾಕು, ಒಂದು ಕಿಚನ್ ಇಷ್ಟು ಸಾಕು, ಅಪ್ಪ ನಮಗೆ ಸಾಕು, ಏನಾದರೂ ಮಾಡಿ ನಮ್ಮ ಆಲೋಚನೆಯನ್ನೇ ನಾವು ಹಾಕ್ತೇವೆ. ಕೈಯಲ್ಲಿದ್ದಷ್ಟು ಹಣ ಹಾಕ್ತಾರೆ, ಮತ್ತೆ ಏನು ಮಾಡ್ತಾರೆ ಅಂದರೆ ಸಾಲುವುದಿಲ್ಲದೆ ಸಾಲ ತೆಗೊಳ್ತಾರೆ, ಮತ್ತೆ ಟೆನ್ಷನ್ ಮಾಡ್ತಾರೆ. ಬಟ್ ನಮಗೆ ಎಂಥ ಮನೆಯನ್ನು ಕೊಡಬೇಕು ಎಂದು ದೇವರು ಉನ್ನತವಾದ ಆಲೋಚನೆ ಮಾಡಿದಾಗ, ನನ್ನ ಆಲೋಚನೆಯ ಪ್ರಕಾರ ಮಾಡಲಿಕ್ಕೆ ದೇವರನ್ನು ಎಳೆಯುವುದು ಬಿಟ್ಟು ಮನೆ ಕಟ್ಟಲಿಕ್ಕೆ, ದೇವರು ನನಗೆ ಎಂಥ ಮನೆಯನ್ನು ಕಟ್ಟಬೇಕೆಂಬುದಾಗಿ ದಾವೀದನಿಗೆ ಹೇಳಿದ, ನಾನು ನಿನಗೆ ಒಂದು ಮನೆಯನ್ನು ಕಟ್ತೇನಂತ. ಎಂಥ ಮನೆಯನ್ನು ಕಟ್ಟಬೇಕೆಂಬುದಾಗಿ ದೇವರು ಆಲೋಚನೆ ಮಾಡಿದಾನೋ, ಆ ಆಲೋಚನೆಯನ್ನು
ನನ್ನ ಆಲೋಚನೆಯಾಗಿ ನಾನು ತೆಗೆದುಕೊಂಡಾಗ, ದೇವರು ನನ್ನ ಕುರಿತಾಗಿ ಮಾಡಿದ ಆಲೋಚನೆಯೇ ನನ್ನ ಜೀವಿತದಲ್ಲಿ ನೆರವೇರುತ್ತದೆ. ನಾನು ನೆನೆಸ್ತದೆ ನಿಮಗೆ ಅರ್ಥ ಆಯ್ತಂತ. ಅದಕ್ಕೆ ಎಕ್ಸಾಂಪಲ್ ಮನೆಯನ್ನು ಕೊಟ್ಟೆ. ನನಗೆ ಮಾರುತಿ ಕಾರ್ ತಗೊಳ್ಬೇಕಂತ ಆಲೋಚನೆ ಇದೆ. ದೇವರಿಗೆ ಇನ್ನೋವಾ ಕಾರ್ ನಿನ್ನನ್ನು ಕೊಡ್ಬೇಕು, ಯಾಕಂದ್ರೆ ದೇವರ ಮಗನಲ್ಲ. ನಾನು ಎಕ್ಸಾಂಪಲ್ ಕೊಡುವುದು ಇನ್ನೋವಾ ಕಾರ್ ಮತ್ತು ಮಾರುತಿ ಕಾರ್ನ ಬಗ್ಗೆ ಎಲ್ಲ ಮಾತಾಡುವುದು. ಈಗ ನನಗೆ ದೇವರ ಆಲೋಚನೆಯನ್ನು ನಾನು ಅರ್ಥ ಮಾಡದೆ, ನನ್ನ ಆಲೋಚನೆ ನನಗೆ ಮಾರುತಿ ಕಾರ್ ಬೇಕು, ನಾನೀಗ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ ನನಗೆ ಮಾರುತಿ ಕಾರೇ ಬೇಕು ಅಂತ. ಈಗ ದೇವರನ್ನು ನನ್ನ ಆಲೋಚನೆಗೆ ಎಳಿತಾ ಇದ್ದೇನೆ ಮತ್ತು ನಾನೇ ಮುಂದೆ ಹೋಗಿ ಮಾರುತಿ ಕಾರ್ ತಗೊಳ್ತೇನೆ. ಅದೇ ಮಾರುತಿ ಕಾರ್ ತಗೊಳ್ಳುವುದಕ್ಕಿಂತ ಮುಂಚೆ ದೇವರು ನನ್ನ ಕುರಿತಾಗಿ ಏನು ಆಲೋಚನೆ ಮಾಡಿದನೆಂಬುದಾಗಿ ಸತ್ಯವೇದದ ಕುರಿತು ತಿಳಿದು ಪ್ರಾರ್ಥನೆ ಮಾಡಿ ದೇವರಿಂದ ಆತ್ಮನಿಂದ ನಡೆಸಲ್ಪಡುವಾಗ ಈ ಕಾರ್ ನನ್ನ ಮೈಂಡಲ್ಲಿ ಡಿಲೇಟ್ ಆಗ್ತದೆ. ದೇವರ ಆಲೋಚನೆಯನ್ನು ನಾನು ನನ್ನ ಆಲೋಚನೆಯಾಗಿ ತೆಗೆದುಕೊಳ್ತೇನೆ. ಆವಾಗ ದೇವರು ನಮಗೆ ಅಪರ್ಚುನಿಟಿ ಓಪನ್ ಮಾಡ್ತಾರೆ, ನಮ್ಮ ಮನಸ್ಸಿನಲ್ಲಿ ಡಿಸೈರ್ ಹುಟ್ಟಿಸ್ತಾರೆ, ಯಾವುದು ಇದೆ ಎಂಬುದಾಗಿ. ಅದಕ್ಕೆ ಬೇಕಾದ ಕನ್ಫರ್ಮೇಷನ್ ಕೂಡ ದೇವರು ಕೊಡ್ತಾನೆ. ಆವಾಗ ಅದು ಮಾರುತಿ ಕಾರ್ ತಗೊಳ್ಳಿಕ್ಕೆ ಕೂಡ ಕಷ್ಟ ಆಗಿರ್ಬೋದು, ಬಟ್ ಕಷ್ಟ ಇಲ್ಲದೆ ಸುಲಭವಾಗಿ ಆ ಕಾರ್ ತೆಗೆದುಕೊಳ್ಳು. ನಾನು ಕಾರ್ ತೆಗೆದುಕೊಳ್ಳುವ ವಿಷಯದಲ್ಲಿ ಮಾತನಾಡ್ತಾ ಇಲ್ಲ. ನಮಗೆ ಅರ್ಥ ಆಗಲಿಕ್ಕೆ ನಮ್ಮ ಜೀವಿತದಲ್ಲಿ ಅದು ನಮ್ಮ ಮಕ್ಕಳ ಮದುವೆ ಆಗಿರ್ಬೋದು, ಮಕ್ಕಳ ಸ್ಟಡಿ ಆಗಿರ್ಬೋದು, ನಾವು ಮಾಡುವ ಸೇವೆ ಆಗಿರ್ಬೋದು, ದೇವರು ಕೊಡುವ ಸಭೆ ಆಗಿರ್ಬೋದು, ನಾವು ಇರಬೇಕಾದ ಸಭೆ ಆಗಿರ್ಬೋದು, ಅದು ನಮ್ಮ ಆಲೋಚನೆಯ ಪ್ರಕಾರ ಯಾವುದನ್ನು ಮಾಡದೆ ತೆಗೆದುಕೊಳ್ಳದೆ ದೇವರ ಆಲೋಚನೆಯನ್ನು ನಮ್ಮ ಆಲೋಚನೆಯಾಗಿ ತೆಗೆದುಕೊಂಡಾಗ ನಾವು ದೇವರ ಆಲೋಚನೆಯಲ್ಲಿ ನಡೆಯುತ್ತೇವೆ. ಆಗ ಯಾವಾಗ ದೇವರ ಆಲೋಚನೆ ನಡೀತೇವೆ ಆಗ ಜಗಳ ಇಲ್ಲ, ಹೊಟ್ಟೆ ಕಿಚ್ಚಿ ಇಲ್ಲ, ಕಕ್ಷೆ ಭೇದ ಇಲ್ಲ, ಭಿನ್ನಮತ ಇಲ್ಲ, ಮತ್ಸರ ಇಲ್ಲ, ಕುಡಿಕತನ ಇಲ್ಲ, ಯಾವ ಫೈಟಿಂಗ್ ಇಲ್ಲ, ಯಾವ ದೂರು ಇಲ್ಲ. ದೇವರ ವಾಕ್ಯ ಹೇಳ್ತದೆ, ನೀತಿವಂತನನ್ನು ದೂಷಿಸುವವರು ಅಪರಾಧಿಗಳೆಂಬುದಾಗಿ ಎಣಿಸಲ್ಪಡ್ತಾರೆ. ನಾವು ಯಾವ ಅಪರಾಧಿಗಳಾಗುವುದಿಲ್ಲ, ನಾವು ಯಾರನ್ನೂ ದೂರುವುದಿಲ್ಲ, ನಾವು ಈ ಲೋಕದಲ್ಲಿ ಡ್ರಾಮಾ ಮಾಡುವುದಿಲ್ಲ. ಸೇವೆ ಮಾಡುವಾಗ ಒಬ್ಬವನನ್ನು ತೆಗೆದು ಹೊರಗಿಡುವಂತ ಜನರ ಹತ್ರ ಚಾಡಿ ಹೇಳಿ ಅವನದು ಕೇಳಬೇಡಿ ಅಂತ ಯಾರು ಸಹ ಹೇಳುವುದಿಲ್ಲ. ಯಾಕೆ? ನನಗೆ ಗೊತ್ತು ನಾನು ಯಾರ ಆಲೋಚನೆಯಲ್ಲಿ ನಡೀತಾ ಇರ್ತೇನೆ. ನನಗೆ ಗೊತ್ತು, ನಿಮಗೆ ಗೊತ್ತಿರ್ತದೆ ದೇವರು ನನ್ನ ವಿಷಯವಾಗಿ ಏನು ಮಾತನಾಡಿದ್ದಾನೆ. ನಿಮಗೆ ಗೊತ್ತಿರ್ತದೆ ಹೇಗೆ ನೀವು ಕ್ಷಮಿಸಬೇಕು. ನಿಮಗೆ ಗೊತ್ತಿರ್ತದೆ ದೇವರು ನನ್ನ ಸಂಗಡ ಇದ್ದಾನೆ, ಒಬ್ಬನು ಕೂಡ ನನ್ನನ್ನು ತಡೆ ಹಿಡಿಯಲಿಕ್ಕೆ ಆಗುವುದಿಲ್ಲ. ನಿಮಗೆ ಗೊತ್ತಿರ್ತದೆ ನಿಮ್ಮ ಮಕ್ಕಳ ವಿಷಯದಲ್ಲಿ ಏನೇ ಆದರೂ, ನನ್ನ ಮಕ್ಕಳು ಇವತ್ತು ಏನೇ ಇದ್ದರೂ ನಾಳೆ ನನ್ನ ಮಕ್ಕಳು ಬದಲಾಗ್ತಾರೆ. ಯಾಕೆ? ದೇವರ ಒಂದು ಮಾತು ಪವಿತ್ರಾತ್ಮನ ಮೂಲಕ ಅವರಿಗೆ ಸಾಕು, ಅವರ ಜೀವಿತಗಳು ಬದಲಾಗ್ತದೆ. ನೀವು ದೇವರನ್ನೇ ಆತುಕೊಂಡು ದೇವರ ಮೇಲೆ ಪೂರ್ಣ ಭರವಸೆಯಿಂದ ಇರ್ತೀರಿ. ಕತ್ತಲೆಗೆ ಅನುಗುಣವಾದ ಕ್ರಿಯೆಗಳಲ್ಲಿ ನಾವು ನಡೆಯುವುದೇ ಇಲ್ಲ. ನಾವು ದೇವರ ಬೆಳಕಾಗಿ, ದೇವರ ಬೆಳಕಿನ ಮಕ್ಕಳಾಗಿ ಬೆಳಕಿನಲ್ಲಿ ನಡೆಯುತ್ತೇವೆ. ನಾವು ಬೆಳಕನ್ನು ಪ್ರೀತಿಸ್ತೇವೆ, ನಾವು ಕತ್ತಲೆಯನ್ನು ಪ್ರೀತಿಸುವುದಿಲ್ಲ. ಓ ನನ್ನ ಪ್ರಿಯ ದೇವಜನರೇ, ನಾವು ಬೆಳಕಿನಲ್ಲಿ ನಡೆಯುತ್ತೇವೆ, ಕತ್ತಲೆಯನ್ನು ಪ್ರೀತಿಸುವುದಿಲ್ಲ, ಬೆಳಕನ್ನು ಪ್ರೀತಿಸ್ತೇವೆ. ಕತ್ತಲೆಯಲ್ಲಿ ಕಳೆದ ಕಾಲ ಸಾಕು ಎಂಬುದಾಗಿ ನಮಗೆ ಒಳಗಿನಿಂದ ಪ್ರಕಟ ಆಗ್ತದೆ. ಇನ್ನು ಕತ್ತಲೆಯನ್ನು ನಾವು ಬಯಸುವುದಿಲ್ಲ, ಬೆಳಕನ್ನು ಬಯಸುತ್ತೇವೆ. ಕತ್ತಲೆಯನ್ನು ಬಯಸುವುದು ಸೈತಾನ, ಬೆಳಕನ್ನು ಬಯಸುವುದೇ ಅಂತ ನಮ್ಮ ದೇವರು. ದೇವರು ಬೆಳಕಾಗಿದ್ದಾನೆ, ಬಯಸುವುದು ಮಾತ್ರ ಅಲ್ಲ, ದೇವರ ಮಕ್ಕಳು ಬೆಳಕನ್ನು ಬಯಸ್ತಾರೆ, ಕತ್ತಲೆಯನ್ನು ಬಯಸುವುದಿಲ್ಲ. ನಾನು ಆತ್ಮಿಕವಾದ ಕತ್ತಲು ಮತ್ತು ಆತ್ಮಿಕವಾದ ಬೆಳಕನ್ನು ಮಾತನಾಡ್ತಾ ಇದ್ದೇನೆ. ನನ್ನ ಪ್ರಿಯ ದೇವಜನರೇ, ನಾನು ನಿಮ್ಮ ಹತ್ರ ಕೇಳಿಕೊಳ್ಳುವುದೇನೆಂದರೆ, ದೇವರ ಆಲೋಚನೆ ನಿಮ್ಮ ಆಲೋಚನೆಯಾಗಿ ತೆಗೆದುಕೊಳ್ಳಿ. ನಮ್ಮ ಆಲೋಚನೆ ಹಿತದ ಆಲೋಚನೆ ಅಲ್ಲ, ದೇವರು ನಮ್ಮ ವಿಷಯದಲ್ಲಿ ಮಾಡಿರುವ ಆತನೇ ಆಲೋಚನೆ ಹಿತದ ಆಲೋಚನೆ. ಹಾಗಾಗಿ ಪ್ರಿಯರೇ, ಹೇಗೆ ನಡೆಯುವ? ದೇವರ ಆತ್ಮದಲ್ಲಿ ನಡೆಯುವ. ದೇವರ ಆತ್ಮದಲ್ಲಿ ನಡೆಯುವಾಗ ಯಾವ ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ಜಗಳ ಯಾವುದಿರುವುದಿಲ್ಲ. ನೀನು ಆನೆ ಮೇಲೆ ಕೂತ್ಕೊಂಡಿದ್ದೆ ಅಂತ ನೆನೆಸು, ನೀನಿರುವುದು ಕ್ರಿಸ್ತನಲ್ಲಿ. ಅವಾಗ 100 ನಾಯಿಗಳು, 10 ನಾಯಿ, 20 ನಾಯಿಗಳು ಬೊಗಳಿದ್ರು ಆನೆ ಪ್ರಾಬ್ಲಮ್ ಇಲ್ಲ, ಆನೆ ಹೋಗ್ತಾ ಇರ್ತದೆ ಹೋಗ್ಬೇಕಾದಲ್ಲಿಗೆ. ನೀನು ಅಲ್ಲಿ ಕೂತ್ರೆ ಆಯಿತು, ಅಲ್ಲಿಂದ ಇಳಿಬೇಡ. ಮಾತನಾಡೋರು ಮಾತನಾಡ್ತಾರೆ, ವಿರೋಧಿಸುವವರು ವಿರೋಧಿಸ್ತಾರೆ, ಚಾಡಿ ಹೇಳುವವರು ಚಾಡಿ ಹೇಳ್ತಾರೆ, ಸ್ವಲ್ಪ ದಿವಸ ಹೇಳ್ತಾರೆ, ಮತ್ತೆ ಅವರಿಗೆ ಸಾಕಾಗ್ತದೆ, ನಿಲ್ಲಿಸ್ತಾರೆ. ನಮಗೇನು ಹಾನಿ ಆಗುವುದಿಲ್ಲ, ನಾವು ಮುಂದಕ್ಕೆ ಹೋಗ್ತಾ ಇರ್ತೇವೆ. ಅದಕ್ಕೆ ಮುಂದಕ್ಕೆ ಹೋಗ್ಬೇಕಾದ್ರೆ ನೋಡಬೇಕು ಕ್ರಿಸ್ತನನ್ನು. ಮುಂದಕ್ಕೆ ಜಯಭರಿತವಾಗಿ ನಡೆಯಬೇಕಾದ್ರೆ, ಬೆಳಕಿನಲ್ಲಿಯೇ ನಡೀತಾ ಇರಬೇಕಾದ್ರೆ, ದೇವರ ಉದ್ದೇಶದಲ್ಲಿಯೇ ನಡೀತಾ ಇರಬೇಕಾದ್ರೆ, ಬೈಬಲ್ ಹೇಳ್ತದೆ 12ನೇ ಅಧ್ಯಾಯ 1ನೇ ವಚನ, ಇಬ್ರಿಯರ್ ಬರೆದ ಪತ್ರಿಕೆ, ನಂಬಿಕೆಯನ್ನು ಹುಟ್ಟಿಸುವ ಆತನು, ಪೂರೈಸುವತನಾಗಿರುವ
ಕ್ರಿಸ್ತ ಯೇಸುವಿನ ಮೇಲೆ ನಿಮ್ಮ ದೃಷ್ಟಿಯನ್ನಿಟ್ಟು ನಿಮಗೆ ಕೊಡಲ್ಪಟ್ಟ, ಬೇರೆಯವರಿಗೆ ಕೊಡಲ್ಪಟ್ಟಲ್ಲ, ನಿಮಗೆ ಕೊಡಲ್ಪಟ್ಟ ಓಟವನ್ನು ಸ್ಥಿರಚಿತ್ತದಿಂದ ಓಡಿರಿ. ಸ್ಥಿರಚಿತ್ತದಿಂದ ಓಡಿರಿ. ನಾವು ಸ್ಥಿರಚಿತ್ತದಿಂದ ಓಡಬೇಕಾದ್ರೆ ನಂಬಿಕೆಯನ್ನು ಹುಟ್ಟಿಸುವಾತನು, ಪೂರೈಸುವಾತನಾಗಿರುವ ಕ್ರಿಸ್ತ ಯೇಸುವಿನ ಮೇಲೆ ನಮ್ಮ ದೃಷ್ಟಿ. ಅದಕ್ಕೆ ಬೈಬಲಲ್ಲಿ ಕೀರ್ತನೆಯಲ್ಲಿ ಬರೆದಿದ್ದಾನೆ, ಆತನನ್ನು ಅಲ್ಲ ಆತನನ್ನೇ ದೃಷ್ಟಿಸಿದವರು ಪ್ರಕಾಶ ಹೊಂದುವರು, ಅವರ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ. ಪ್ರಿಯರೇ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಕತ್ತಲೆಗೆ ಅನುಗುಣವಾದ ಕೆಲಸಗಳನ್ನು ಬಿಟ್ಟು ಬಿಡೋಣ. ಬೆಳಕಿಗೆ ಅನುಗುಣವಾದ ಕೆಲಸವನ್ನು ಮಾಡುವುದಕ್ಕಾಗಿ, ಬೆಳಕಿನ ಕೆಲಸವನ್ನು ಮಾಡುವುದಕ್ಕಾಗಿ ಬೆಳಕಿಗೆ ಅನುಗುಣವಾದ ಆಯುಧವನ್ನು ಧರಿಸಿಕೊಳ್ಳೋಣ. ದೇವರ ಪ್ರೀತಿಯನ್ನು ಧರಿಸಿಕೊಳ್ಳೋಣ. ಗಾಡ್ ಬ್ಲೆಸ್ ಯು. ಯು ಆರ್ ಬ್ಲೆಸ್ಸೆಡ್. ಬರುವ ವಾರ ನಾವು ನಿಮ್ಮನ್ನು ಮೀಟ್ ಆಗ್ತೇವೆ. ಯು ಆರ್ ಬ್ಲೆಸ್ಸೆಡ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್. ಈ ಒಂದು ನನ್ನ ಸಂದೇಶವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಯೇಸು ನಿಮ್ಮನ್ನು ಆಶೀರ್ವದಿಸುತ್ತಾನೆ.